ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ. ನಾವಿವತ್ತು ಒಳ್ಳೆ ಹಚ್ಚ ಹಸಿರಾದ ಪ್ಲೇಸ್ಗೆ ನಾವಿವತ್ತು ಬಂದಿದ್ದೀವಿ. ನಾವು ನಮ್ಮ ಕೊಲೀಗ್ಸ್ ಎಲ್ಲ ಸೇರ್ಕೊಂಡು ಅದು ಯಾವ್ದು ಪ್ಲೇಸ್ ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಪ್ಲೇಸ್ ಬಂದ್ಬಿಟ್ಟು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಮಲ್ಲೇಶ್ವರ ಬೆಟ್ಟ ಅಂತ. ಇಲ್ಲಿ ನಾವಿವತ್ತು ಬಂದಿದ್ದೀವಿ. ಬಂದ ತಕ್ಷಣನೇ ನನ್ನ ಮಗಳು ಕೋತಿಗಳು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಲು. ಅದ್ರಲ್ಲೂ ನಮ್ ಕಡೆ ಅಂದ್ರೆ ನಮ್ ತವ್ರ ಮನೆ ಕಡೆ ಕೋತಿಗಳೇ ಬೇರೆ ತರ ಇರ್ತವೆ, ಇಲ್ಲಿನ ಕೋತಿಗಳೇ ಬೇರೆ ತರ ಇರ್ತವೆ. ಅದ್ರಲ್ಲೂ ನಮ್ ಕಡೆ ಕೋತಿಗಳನ್ನ ಈ ಕಡೆ ನೋಡಿ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ ಖುಷಿ ನೋಡಿ ನಮ್ ಮಗಳಂತೂ ಸಿಕ್ಕಾಪಟ್ಟೆ ಖುಷಿ ಆಗಿ ಅವಕ್ಕೆ ಬಿಸ್ಕೆಟ್ಸ್ ಎಲ್ಲ ಕೊಡ್ತಿದ್ರು ಎಲ್ರು ಸೇರ್ಕೊಂಡು. ನಾನ್ ಫಸ್ಟ್ ಟೈಮ್ ಈ ಪ್ಲೇಸಿಗೆ ಬಂದಿರೋದು. ನಾವು ಬೆಳಿಗ್ಗೆ ಒಂದು 9 ಗಂಟೆ 9:30 ಸುಮಾರು ಮನೆ ಬಿಟ್ಟಿದ್ದು. ಇಲ್ಲಿಗೆ ಬಂದ್ ರೀಚ್ ಆಗೋದ್ರಲ್ಲಿ 11:30 12 ಗಂಟೆ ಆಗಿತ್ತು. ಆಕ್ಚುಲಿ ಪ್ಲಾನ್ ಮಾಡಿದ್ದು 8:30 ಅಥವಾ 8 ಗಂಟೆಗೆ ಪ್ಲಾನ್ ಮಾಡಿದ್ದು. ಬಟ್ ಎಲ್ರು ರೆಡಿ ಆಗಿ ಒಂದ್ ಸ್ವಲ್ಪ ಬುತ್ತಿ ಎಲ್ಲ ತಗೊಂಡ್ ಬರೋದ್ರಲ್ಲಿ ಲೇಟ್ ಆಗ್ಬಿಟ್ಟಿತ್ತು. ಬಿಸಿಲು ಟೈಮ್ಗಿಂತೂ ಬೆಳಿಗ್ಗೆನೆ ಬಂದ್ರೆ ಈ ವಾತಾವರಣ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಂದ ತಕ್ಷಣನೇ ಆರ್ಚ್ ಮುಂದೆ ಯಾವ ದೇವಸ್ಥಾನ ಅನ್ನೋದೊಂದು ಹಾಕಿರ್ತಾರೆ. ಅದ್ರ ಮುಂದೆ ಬಂದ ತಕ್ಷಣನೇ ದೇವಸ್ಥಾನಕ್ಕೆ ನಾವು ಸ್ಟೆಪ್ಸ್ ಅನ್ನ ನೋಡ್ಬೋದು. ಸ್ಟೆಪ್ಸ್ ಮೇಲೆನೆ ಕೋತಿಗಳೆಲ್ಲ ಕೂತ್ಕೊಂಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದ್ವು, ತುಂಬಾ ಕ್ಯೂಟ್ ಆಗಿದ್ವು ಕೋತಿಗಳು. ನನ್ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕೋತಿಗಳು. ನೆಕ್ಸ್ಟ್ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬೆಟ್ಟ. ಯಾವ ರೀತಿ ಅಂದ್ರೆ ನನ್ಗೆ ಬೆಟ್ಟ ನೋಡಿದ ತಕ್ಷಣನೇ ನಂದಿ ಹಿಲ್ಸ್ ನೆನಪಾಗುತ್ತೆ. ಸೇಮ್ ಆಕ್ಚುಲಿ ನಾನು ಒಂದೇ ಸಲನೇ ನಂದಿ ಹಿಲ್ಸ್ ನೋಡಿರೋದು. ಬಟ್ ಅವಾಗ ಸರಿಯಾಗಿ ಅಷ್ಟೊಂದು ಪ್ರಕೃತಿನ ಎಂಜಾಯ್ ಮಾಡೋದಕ್ಕೆ ಆಗ್ಲಿಲ್ಲ. ಸೇಮ್ ಆಸ್ ಇಟ್ ಈಸ್ ಅದೇ ತರ ಅನಿಸುತ್ತೆ ಇಲ್ಲಿ ಬಂದ್ರೂನು. ಇವಾಗ ನಾವು ದೇವಸ್ಥಾನದ ಎಂಟ್ರಿ ಆಗ್ತಾ ಇದೀವಿ. ಇದೇ ನೋಡಿ ಶ್ರೀ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದ ಗರ್ಭಗುಡಿ. ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನನ್ನ ಮಗಳು ಗಂಟೆ ಬಾರಿಸ್ತೀನಿ ಅಂತ ಹೇಳ್ಬಿಟ್ಟು ತಾನೇ ಗಂಟೆ ಬಾರಿಸ್ತಾ ಇದ್ಲು. ಎಲ್ಲೋದ್ರುನು ದೇವಸ್ಥಾನದಲ್ಲಿ ಗಂಟೆ ಬರ್ಸೋದಂದ್ರೆ ಸಿಕ್ಕಾಪಟ್ಟೆ ಖುಷಿ. ಸೊ ಹಂಗಾಗಿ ಶ್ರೀ ಅವರು ಫಸ್ಟ್ ದೇವಸ್ಥಾನ ಹೋಗಿದ ತಕ್ಷಣ ಅವಳ ಕೈಯಲ್ಲಿ ಗಂಟೆ ಬರ್ಸೋದೊಂದು ಅಭ್ಯಾಸ ನಮಗೆ. ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಶ್ರೀ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದ ಒಳಗಡೆ. ಬೇರೆ ಎಲ್ಲೂ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೌ ಇರಂಗಿಲ್ಲ. ಆದ್ರೆ ಇಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಫೋಟೋ ತೆಕ್ಕೋಬೋದಾ ಅಂತ ಕೇಳಿದ್ಮೇಲೆ ಅವ್ರು ಹೇಳಿದ್ರು ಓಕೆ ತಕೊಳ್ಳಿ ಸರ್ ಅಂತ. ಹಾಗೆ ಫೋಟೋ ತೆಕ್ಕೊಂಡು ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿವಿ. ದೇವರನ್ನ ಏನಂತ ಬೇಡ್ಕೊಂಡಿ ಚಿನ್ನು ನೀನು? ಏನ್ ಬೇಡ್ಕೊಂಡೆ ಅಂತ ಕೇಳೋ ತರ ಏನಿಲ್ಲ, ಅದು ಆಸೆ ನಡೆಯೋದ ಮೇಲೆ ನಾನೇ ನಿಂಗೆ ಹೇಳ್ತೀನಿ. ಹಾಗೆ ದೇವರ ದರ್ಶನ ಮುಗಿಸ್ಕೊಂಡು ಹಂಗೆ ಪಕ್ಕದಲ್ಲಿ ಇರತಕ್ಕಂತ ಶ್ರೀ ವೀರಭದ್ರ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ. ಅಲ್ಲೇ ಪಕ್ಕದಲ್ಲೇನೆ ವೀರಭದ್ರೇಶ್ವರ ದೇವಸ್ಥಾನ. ನನ್ನ ಮಗಳು ದೇವಸ್ಥಾನದ ಒಳಗಡೆ ಹೋಗಿ ದೇವ್ರನಿಗೆ ಕೈ ಮುಕ್ಕೊಂಡು ಬರ್ತಿದ್ದಾಳೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಕೊಲೀಗ್ಸ್ನೆಲ್ಲ ಕರಿತಾ ಇದ್ದೆ ನಾನು. ಅವ್ರ ಹಂಗೆ ಮಾತುಕತೆ ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ರು ಹಂಗೆ ಅಲ್ಲಿ. ನಾನು ನನ್ನ ಮಗಳು ನಾವು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಲ್ಲಿ ಶ್ರೀ ದೇವ್ರ ಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇವಾಗ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ, ಇದೇ ಬೆಟ್ಟ. ಅಲ್ಲಿ ಫ್ಯಾನ್ ಇದೆಯಲ್ಲ, ಅಲ್ಲಿ ನಾವು ಮೇಲೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಇವರೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು ಅಲ್ಲೆಲ್ಲ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ರಿಂದ ನನಗೆ ಮೇಲೆ ಎಲ್ಲೆಂಗ್ ಹತ್ಬೇಕಂತ ಗೊತ್ತಿರ್ಲಿಲ್ಲ. ಹಂಗಾಗಿ ನೋಡ್ತಾ ಇದ್ದೆ ದಾರಿ ಎಲ್ಲಿದೆ ಏನಂತ. ಹಂಗೆ ಅಲ್ಲಿ ಕೇಳ್ತಾ ಇದ್ದೆ ಇಲ್ಲಿ ಮೇಲೆ ದಾರಿ ಇದೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಹೌದು ಇಲ್ಲಿ ಮೇಲೆ ದಾರಿ ಇದೆ, ಹಿಂಗಿಂದ ಹೋಗಿ ಅಂತ ಹೇಳಿದ್ರು. ಹಂಗಾಗಿ ನಾವು ಎಲ್ಲರನ್ನ ಕರ್ಕೊಂಡು ಮೇಲೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಕೆಳಗಿಂದನೇ ನೋಡ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಮೇಲೆ ಹೋದ್ರೆ ಎಷ್ಟು ಚೆನ್ನಾಗಿರ್ಬೋದು ಅಂತ ವಿಚಾರ ಮಾಡ್ತಾ ಇದ್ವಿ. ದಾರಿ ಗೊತ್ತಾಗಿಲ್ಲ, ಹಂಗಾಗಿ ಅಲ್ಲಿ ಬೇರೆಯವ್ರನ್ನ ಕೇಳಿದ್ವಿ ದಾರಿ ಎಲ್ಲಿದೆ ಅಂತ. ಅವ್ರು ಹೇಳಿದ್ರು ಹಿಂಗೆ ಮೇಲೆ ಹತ್ತಿ ಅಂತ. ಹಂಗಾಗಿ ನಾವು ಇವಾಗ ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಮೇಲೆಗೆ. ಹಂಗೆ ನನ್ನ ಮಗಳು ನಾವು ಒಂದು ಸೆಲ್ಫಿ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ನೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇವಾಗ ಇಲ್ಲಿ. ಅವಾಗ ಇಲ್ಲಿ ವಿಡಿಯೋ ಮಾಡ್ಕೊಂಡು ನಾವಿವಾಗ ಹೊಡ್ತಾ ಇದ್ದೀವಿ ಮೇಲೆಗೆ. ಅಂದ್ರೆ ಮೇಲೆ ಫ್ಯಾನ್ ಇದೆಯಲ್ಲ ಅಲ್ಲಿ ಹೋಗೋಣ ಚಿನ್ನಿ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕರೆದ್ರೆ ಓಕೆ ಅಂದ್ಲು. ನನ್ ಮಗಳನ್ನ ಎತ್ಕೊಂಡು ಹೋಗ್ತಾ ಇದೀವಿ ಮೇಲೆಗೆ. ಇವಾಗ ನೋಡಿ ಸ್ವಲ್ಪ ಮೇಲೆ ಅರ್ಧ ಮೇಲೆ ಬಂದಿದೀವಿ. ಇವಾಗ ಹೆಂಗ್ ಕಾಣಿಸ್ತೈತೆ ವ್ಯೂ ಅಂತ. ಇಲ್ಲಿಂದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದ್ರೆ ಯಾರಾದ್ರೂ ಇಲ್ಲಿ ವಿಸಿಟ್ ಮಾಡೋರಿದ್ರೆ ಒಂದ್ಸರಿ ವಿಸಿಟ್ ಮಾಡ್ರಿ. ಮಸ್ತಾಗಿದೆ ಪ್ಲೇಸ್, ಎವರ್ ಗ್ರೀನ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇದನ್ನ. ಇದೇ ತರದೊಂದು ಪ್ಲೇಸು ಐತೆ ಕಪ್ಪತ್ ಗುಡ್ಡ ಅಂತ ಹೇಳ್ಬಿಟ್ಟು. ಬಟ್ ಆ ಪ್ಲೇಸ್ಗೆ ಹೋದಾಗ ನನ್ಗೆ ಅಷ್ಟೊಂದು ಎಂಜಾಯ್ಮೆಂಟ್ ಅಂತ ಅನಿಸ್ಲಿಲ್ಲ. ಇದನ್ನ ಸ್ವಲ್ಪ ಬೇಸರದಿಂದಾನೇ ಬಂದೆ ಈ ಬೆಟ್ಟಿಗೆ ಬರ್ಬೇಕಾದ್ರೂ. ಆದ್ರೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಮನೆಯವರು ಪಾಪ ಮಗಳನ್ನ ಎತ್ಕೊಂಡು ಕಷ್ಟಪಟ್ಟು ಹತ್ಕೊಂಡು ಹೋಗ್ತಾ ಇದ್ದಾರೆ. ನಾನ್ ಮಾತ್ರ ಎಂಜಾಯಬಲ್ ಆಗಿ ವಿಡಿಯೋ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾವು ಸುಮಾರು ಪ್ಲೇಸ್ಗಳಿಗೆ ವಿಸಿಟ್ ಕೊಟ್ಟು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ಅದ್ರಲ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಜಾಸ್ತಿ ಎಂಜಾಯ್ ಮಾಡಿದ್ವಿ ಅಂದ್ರೆ ಈ ಪ್ಲೇಸ್ ಅಲ್ಲೇ. ಯಾಕೆಂದ್ರೆ ಫಸ್ಟ್ ಟೈಮ್ ನಮ್ಮ ಮನೆಯವರು ಹೊರಗಡೆ ನನ್ನ ಜೊತೆಗೆ ರೀಲ್ಸ್ ಎಲ್ಲ ಮಾಡಿದ್ದು. ಇದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿ. ಇಷ್ಟು ಜನ ನಾವು ಸೇರ್ಕೊಂಡು ಹೋಗಿದ್ದು.
ಮೇಲೆ ಇನ್ನೂ ಹತ್ತೋಣ ಅನ್ಕೊಂಡ್ವಿ, ಬಟ್ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಮೇಲೆ ಹೋಗೋದಾಗ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೋಡೋರಿದ್ರೆ ಒಂದ್ಸಲ ವಿಸಿಟ್ ಮಾಡಿ ನೋಡ್ರಿ. ನೋಡಿ ಮೇಲೆಯಿಂದ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಫೋಟೋ ಶೂಟ್ಗಂತೂ ಮಸ್ತ್ ಪ್ಲೇಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ.